ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಸತೀಶ್ ಜಾರಕಿಹೊಳಿ ರಾಜ್ಯದ ಬೆಳಗಾಂ ಡಿಸ್ಟಿಕ್ನ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರು ಮಂತ್ರಿ ಆಗಬೇಡ್ದಂತೆ, ಲಕ್ಷ್ಮಣ್ ಸವದಿನೂ ಮಂತ್ರಿ ಆಗಬೇಡದಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವೇಳೆ ಆಗ್ಬೋದು, ಆದರೆ ಸೌದಿ ಮಾತ್ರ ಆಗಬಾರ್ದು. ಯಾಕೆ ಅಂತಂದರೆ ಅವರು ಲಿಂಗಾಯತರು, ಇವರು ST. ಅಲ್ಲಿ ಸ್ವಲ್ಪ ಹಿಡ್ತಾ ಸೌದಿದು ನಡೀತಾ ಇದೆ. ಅದಕ್ಕೋಸ್ಕರಾಗಿ ಅವನು ಮತ್ತು ಇದರಲ್ಲಿ ಯಾವುದೋ ಒಂದು ಬ್ಯಾಂಕ್ ಇದರಲ್ಲಿ ಗೆದ್ದಿದ್ದಾರೆ. ಚೂರು ಎಲ್ಲ ಒಂದೊಂದಾಗಿ ಸುತ್ತ ಇದು ಮಾಡ್ಕೊಳ್ಳೋದ್ರಿಂದ ಸತೀಶ್ ಜಾರಕಿಹೊಳಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಅದಕ್ಕೆ ಸತೀಶ್ ಜಾರಕಿಹೊಳಿಗೆ ಒಂದೇ ಒಂದು ಏನು ಅಂದರೆ, ಮಂತ್ರಿ ಪದವಿ ಯಾರು ಕೊಟ್ಟರೋ ಲಕ್ಷ್ಮಣ್ ಸವದಿಗೆ ಕೊಡಬಾರ್ದು ಅಂತ ಹೇಳಿತು. ಇವತ್ತು ಸಂಜೆ 5 ಗಂಟೆಗೆ ಮಂತ್ರಿಮಂಡಲ ರಚನೆ ಆಯಿತು. ರಚನೆಯಲ್ಲಿ ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ಆಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಕ್ಕಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಗೋವಿಂದ ಅಂದರು. ಯಾಕೆ ಅಂತಂದರೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಜಮೀರ್ ಅಹಮದ್ಗೆ ಕೊಡೋದೇ ಇಲ್ಲ ಅಂತ ಇದ್ದರು. ಕೊನೆ ಗಳಿಗೆಯಲ್ಲಿ ಕೊನೆ ಸಚಿವರಾಗಿ ಅವರೇ ಇದನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅರ್ಥ ಆಯ್ತಾ? ಮತ್ತು ಮಾಗಡಿ ಬಾಲಕೃಷ್ಣ ಆದರು, ನರೇಂದ್ರ ಸ್ವಾಮಿ ಮಳವಳ್ಳಿ, ಮತ್ತು ಇವರು ಯಾರೋ ಮಾಗಡಿ ಕೆಂಪೇಗೌಡ ಊರು ಮಾಗಡಿಯವರು ಬಾಲಕೃಷ್ಣ ಅವರಾದರು. ಮತ್ತು ಸುಮಾರು ಪರವಾಗಿಲ್ಲ, ಈ ಸಾರಿ ಸಚಿವ ಸಂಪುಟ ಆದಷ್ಟು ಏರುಪೇರಾಗಿತ್ತು. ಮತ್ತು ಶಿವಾಜಿನಗರದ MLA ಅರ್ಷದ್ಗೂ ಸಿಕ್ತು. ಮತ್ತು ಇನ್ಯಾರಿಗೆ ಇವಾಗಲೇ ಏನೋ ಇವ್ರಿಗೆಲ್ಲ ಆಗೋಯ್ತು ಮಂತ್ರಿ ಪದವಿ ಅಂತ. ಆಗಲೇ ಎಲ್ಲ ರಾಜೀನಾಮೆ ಕೊಡೋಕ್ಕೆ ಸುಮಾರು ಜನ ಕಾಯ್ಕೊಂಡು ಕೂತಿದ್ದಾರೆ. ಒಬ್ಬ ಆಗಲೇ ಆಲ್ರೆಡಿ ಮಧ್ಯಾಹ್ನ 3 ಗಂಟೆಗೆ ಕೊಟ್ಬಿಟ್ಟ, ನನಗೆ ಸಿಕ್ಕಲಿಲ್ಲ ಹಂಗಂತೇಳಿ. ಮತ್ತು ಇನ್ನೂ ಒಂದು 3-4 ಜನ ಕ್ಯೂ ಅಲ್ಲಿ ಕೂತಿದ್ದಾರೆ. ಯಾರು ಅಂದರೆ ಸಾಗರದ MLA ಗೋಪಾಲಕೃಷ್ಣ, ಮತ್ತು ಯಾರು ಇನ್ನೊಬ್ಬರು ಹಿಂಗೆ ಯಾರೋ 3-4 ಜನ ಎಲ್ಲ ಕಾಯ್ತಾ ಇದ್ದಾರೆ. ಇನ್ನೂ ಒಂದಷ್ಟು ನಾನು ಸ್ಟಡಿ ಮಾಡಬೇಕಾಯ್ತು, ಮಾಡಲಿಲ್ಲ. ಆದರೂ ಒಂದಷ್ಟು 2 ದಿನದಿಂದ ನೆನ್ನೆ ವೀಡಿಯೋ ಮಾಡಲಿಲ್ಲ ನಾನು. ಹಾಗಾಗಿ ವೀಡಿಯೋ ಮಾಡಲಿಲ್ವಲ್ಲ ಹಂಗಂತ ಇವಾಗ ಒಂದಷ್ಟು ವಿಷಯನೀಗ ಈಗ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅವುಗಳು ಇದನ್ನೀಗ ಒಂಚೂರು ಗಮನದಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? ನನಗೆ ಮುಂದೆ ಹೋಗೋದಕ್ಕೆ ಏನು ಬೇಕೋ ಅದಕ್ಕೊಂಚೂರು ಅನುಕೂಲ ಮಾಡಿಕೊಡಿ, ಶೇರ್ ಮಾಡಿ ಮುಂದಕ್ಕೆ. ಅರ್ಥ ಆಯ್ತಾ? ಯಾಕೋ ಸ್ವಲ್ಪ ಬರ್ತಾ ಕಮ್ಮಿ ಆಗ್ತಾಯಿದೆ ಜನಸಂಖ್ಯೆ ನೋಡೋರು. ಯಾಕೆ ನಾನು ಮಾತಾಡ್ತಾ ಇರೋದು ಸರಿ ಇಲ್ವಾ ಉಂಟಾ ಒಂದಷ್ಟು ಹೇಳೇನೋ. ನೀವೊಂದಷ್ಟು ನನಗೆ ವಿಷಯ ಮುಟ್ಟಿಸಿದ್ರೆ ನಾನು ಏನಾದ್ರು ತಪ್ಪುನಿಗ ಮಾಡಿದರೆ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಒಂದಷ್ಟು ನಿಮ್ಮ ಮಾತುಗಳನ್ನೀಗ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತು ನನಗೆ ಕೆಲವು ಸತಿ ಏನಾಗುತ್ತೆ ಅಂತಂದರೆ, ಈ ವಿಡಿಯೋನಿಗೆ ಯಾವ ರೀತಿ ಇದನ್ನು ಮಾಡ್ಕೋಬೇಕು, ತಿಳ್ಕೊಬೇಕು ವಿಷಯನಿಗೆ ಅಂತ ಇನ್ನೂ ಕಲಿತಾನೇ ಇದ್ದೀನಿ. ಇನ್ನೂ ಒಂದಷ್ಟು ವಿಷಯಗಳು ಬಂದಿಲ್ಲ. ಸಿದ್ದರಾಮಯ್ಯವರು ಇವತ್ತು ಪ್ರಮಾಣ ವಚನಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯ ಬರಲಿಲ್ಲ ಹಂಗಂತ ಪ್ರಮಾಣ ವಚನ ನಿಂತೋಗಲಿಲ್ಲ. ಆದರೆ DK ಶಿವಕುಮಾರು ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ ಅವರು ಹಾಜರಿದ್ದರು. ಅವರು ಎಲ್ಲರೂ ಬರಮಾಡಿಕೊಂಡು ಎಲ್ಲರಿಗೂ ಪ್ರಮಾಣ ವಚನ ಬೋಧನೆಯಲ್ಲಿ ಅಟೆಂಡ್ ಮಾಡಿದ್ರು. ಅರ್ಥ ಆಯ್ತಾ? ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ. ಸುಂದರವಾಗಿ ಚಕ್ಕವಾಗಿ ಇದನ್ನು ಅರೇಂಜ್ ಮಾಡಿದರು. ರಾಜ್ಯಪಾಲರು ಎಲ್ಲರಿಗೂ ಬೋಧನೆ ಆಯಿತು. ಮತ್ತು ನ್ಯಾಷನಲ್ ಮತ್ತು ವಂದೇ ಮಾತರಂನಿಗೆ ಹೇಳಿದ್ರು. ತುಂಬ ಚೆನ್ನಾಗಿತ್ತು ವಂದೇ ಮಾತರಂ ಹೇಳಿದಾಗ. ಮತ್ತು ಎಲ್ಲ ಮೌನವಾಗಿ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಕೂತಿದ್ರು. ಮತ್ತು ಇನ್ನೇನಪ್ಪ ಹಂಗಂದರೆ,
ಶ್ರದ್ಧಾ ಭಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಅವ್ರದ್ದೇ ಆದ ಏನು ಅವ್ರದ್ದೇ ಆದ ಬ್ಯುಸಿನಲ್ಲಿದ್ದರು. ಯಾರೋ ಸಿದ್ದರಾಮಯ್ಯ ಇವರು ಯಾರೋ ಡಿ ಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಅಲ್ಲಲ್ಲಿ ಆವಾಗವಾಗ ಎಲ್ಲರಿಗೂ ಇದನ್ನು ಮಾಡಿ ಆಶೀರ್ವಾದ ಮಾಡಿದ್ರು. ಮತ್ತು ಕೆಲವರು ಅವ್ರಿಗೆ ಬೊಕ್ಕೆ ಕೊಟ್ಟು ಎಲ್ಲರಿಗೂ ಸನ್ಮಾನ ಮಾಡಿದ್ರು, ಮಂತ್ರಿಗಳಿಗೆಲ್ಲ. ಒಟ್ಟು 19 ಜನ ಇವತ್ತು ಪ್ರಮಾಣ ವಚನನಿಗೆ ಸ್ವೀಕಾರ ಮಾಡಿದ್ರು. 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದಷ್ಟು ತಾರತಮ್ಯ ಇಲ್ಲದೆ ಮಾಡಿದ್ದಾರೆ ಅಂತ ಅಂದ್ಕೋತೀನಿ. ನೋಡುವ, ನಾಳೆ ದಿನಗಳಲ್ಲಿ ಹೆಚ್ಚಿನ ಇನ್ನೂ ವಿಷಯಗಳು ಜಾಸ್ತಿ ಬರ್ತದೆ. ಯಾಕೆಂದರೆ ನಮ್ಮ ಇವರು ಕೊಡಲಿಲ್ಲ, ಯಾರಿಗೆ ವಿಜಯನಗರದ ಕೃಷ್ಣಪ್ಪನವ್ರಿಗೆ ಮಂತ್ರಿ ಪದವಿ ಕೊಡಲಿಲ್ಲ, ಮತ್ತು ಅವ್ರ ಮಗ ಪ್ರಿಯಾ ಕೃಷ್ಣನ್ಗೂ ಕೊಡಲಿಲ್ಲ. ಬೆಂಗಳೂರಲ್ಲಿ ಇಬ್ಬರೊಳಗೊಬ್ಬರು ಕೊಟ್ಟಿದ್ರೆ ಚೆನ್ನಾಗಿತ್ತು, ಆದರೆ ಅವ್ರಿಗೆ ಕೊಟ್ಟಿಲ್ಲ. ಮತ್ತು ಹಿಂಗೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಹೌದು. ಆದರೆ ಎಲ್ಲ ಅಂದ್ಕೊಂಡಿದ್ದ ಇದು ಯಾರ್ಯಾರೋ ನನಗೆ ಸಿಗುತ್ತೆ ಅಂದ್ಕೊಂಡವರೆಲ್ಲ ಎಲ್ಲ ಆರಾಮಾಗಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರು, ತಣ್ಣಗೆ ಮೆತ್ತಗೆ. ಅಷ್ಟು ಬಿರ್ಸಾಗಿ ನಡೆಯಿತು. ಏನು ಇದಕ್ಕೆ 60 ದಿನ ತಗೊಂಡ್ರು ಪುಣ್ಯಾತ್ಮ. ಯಾರು? ಅದೇ ರಾಹುಲ್ ಗಾಂಧಿ ಎಷ್ಟು ದಿನ ತಗೊಂಡ್ರು ಹೇಳಿ? ಈ 20 ಜನ ಮಾಡೋಕ್ಕೆ 60 ದಿನ ತಗೊಂಡು ಯೋಚನೆ ಮಾಡವ್ರೆ, ಯಾರು ಕೊಡಲಿ ನಾನು ಈ ಪದವಿನಿಗ ಅಂತ. ಹಂಗಾಯ್ತು ಇದು. ಏನು ಮಾಡೋದು ಹೇಳಿ? ಡಿ ಕೆ ಶಿವಕುಮಾರರು ಅಷ್ಟೇ, ಏನು ಡೆಲ್ಲಿಗೆ ಹೋಗಿದ್ದು ಬಂದಿದ್ದು ಏನೋ ಕಟ್ಟಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಏನೂ ಕಡ್ದಾಕ್ಲಿಲ್ಲ, ಎಲ್ಲ ರಾಹುಲ್ದೇ ಆಗೋಯ್ತು ಕತೆ. ರಾಹುಲ್ ಯಾರ ಹೆಸರು ಕಳಿಸಿದ್ರು ಅದೇ ಅವ್ರದ್ದೇ ಆಯಿತು. ಮತ್ತು ಇನ್ನೂ ಹೆಚ್ಚಿನ ವಿಷಯಗಳಿಗೆ ಪತ್ರಿಕೆಯವರು ಮತ್ತು ಇವರೆಲ್ಲರೂ ಏನೇನೋ ಕನಸು ಕಂಡ್ಕೊಂಡಿದ್ರು, ಅವ್ರಿಗಾಗುತ್ತೆ ಇವ್ರಿಗಾಗುತ್ತೆ. ಏನು ಹೇಳಿದ್ದು ಬರೀ ಸುಳ್ಳು ಅಂದರೆ ಸುಳ್ಳು. ಒಬ್ಬ ಪತ್ರಕರ್ತನಾದ್ರೂ ಒಂದು ಟಿ ವಿನಲ್ಲಾದ್ರೂ ನ್ಯಾಯವಾಗಿ ಇಂಥವ್ರಂತೆ ಹಂಗಂತ ಹೇಳಲಿಲ್ಲ. ಆದರೆ ಮಾತ್ರ ಊಹೆ ಮಾತ್ರ ಸೂಪರಾಗಿತ್ತು. ಏನೋ ಎಲ್ಲ ಇವರೇ ತಿಳ್ಕೊಂಬಿಟ್ಟಾಗೆ ಎಲ್ಲ ರಾಹುಲ್ ಗಾಂಧಿ ಇವರು ಟಿ ವಿ ಸ್ಟೇಷನ್ಗೆ ಬಂದು ಹೇಳೋದ ರೀತಿ ಹೇಳ್ತಾಯಿದ್ರು. ಅಷ್ಟೊಂದು ಸುಳ್ಳು ಹೇಳಬಾರ್ದು ಟಿ ವಿ ಸ್ಟೇಷನ್ನವರೇ. ಟಿ ವಿನಲ್ಲಿ ಬರಬೇಕು, ಎಷ್ಟು ಬರಬೇಕು ಅಷ್ಟು ಸುಳ್ಳು ಬರಬೇಕು. ಅತಿಯಾಗಿ ಸುಳ್ಳು ಬಂದರೆ ನಿಮ್ಮನ್ನು ಹೆಚ್ಚಿಗೆ ದಿನ ನಂಬಲ್ಲ ಅಂತ ಗೊತ್ತಿದ್ದೂ ಮತ್ತೆ ನೀವು ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ. ಇದು ಯಾವಾಗೂ ಇದಿರಬೇಕು. ನೋಡ್ರಾ, 19 ಜನ ಯಾವ ರೀತಿ ಆದರೂ 18 ಜನಕ್ಕೆ ಮಾಡ್ತಾರೆ, 13 ಜನಕ್ಕೆ ಮಾಡ್ತಾರೆ. ಏನ್ರಿ ಇದು ಸುಳ್ಳು? ಏನೋ 1 ಸತಿ 2 ಸತಿ ಹೇಳ್ತಾರೆ, ಪರವಾಗಿಲ್ಲಪ್ಪ. ಏನೋ ಪ್ರತಿನಿತ್ಯ ಇದೇನಾ? ಏನೋ ಇವ್ರಿಗೆ ಗೊತ್ತು, ನಿಮಗೆ ಗೊತ್ತಾದಂಗೆ. ನಿಮ್ಮ ಕಲ್ಪನೆಗಳೆಲ್ಲ ಫೇಲ್ ಆಯಿತು ಅಂತ ಗೊತ್ತು ತಾನೇ? ಹಂಗೆ ತಾನೇ ಇರೋದು. ಮತ್ತೆ ಯಾಕೆ ಹೇಳ್ತೀರಾ? ಒಂದು ಸ್ವಲ್ಪ ತಾಳ್ಮೆಯಾಗಿ ಹೇಳಿ, ನಿಧಾನವಾಗಿ. ಸತ್ಯ ಹೇಳಿದ್ರೆ ತಾನೇ ಅವ್ರಿಗೆ ಜನರಿಗೆ ಗೊತ್ತಾಗುತ್ತೆ, ಹೌದಪ್ಪ ಸತ್ಯ ಹೇಳ್ತಾ ಇದ್ದಾರೆ ಹಂಗಂತ. ಆದರೆ ನೀವು ಯಾವಾಗ ಹೇಳಿದ್ರೂ ಬರೀ ಸುಳ್ಳು ಹೇಳೋದೇ ಪತ್ರಕರ್ತರು. ಸುಳ್ಳಿನ ಪತ್ರಕರ್ತರು ಅಂತ ಹೆಸರಿಟ್ಬಿಡ್ಬೇಕು ಈಗ ನಿಮಗೆ. ಹಂಗೆ ಸುಳ್ಳಿನ ರಾಜರು ನೀವು. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗೆ ಅಸಮಾಧಾನ ಆಗೋಗಿದೆ. ಅವ್ರು ಹೇಳ್ದವ್ರಿಗೆ ಯಾರಿಗೋ ಕೊಡಲಿಲ್ವಂತೆ ಸೀಟು. ಅದಕ್ಕೆ ಅವರು ಪ್ರಮಾಣ ವಚನದ ಟೈಮ್ಗೆ ಬರಲಿಲ್ಲ. ಹಂಗಂದರೆ ಪ್ರಮಾಣ ವಚನ ನಿಂತೋಗುತ್ತೆ ಅಂತ ಅಂದ್ಕೊಂಡೇನೋ ಬರಲಿಲ್ಲ. ನೋಡಿದ್ರೆ ಇವರು ಡಿ ಕೆ ಶಿವಕುಮಾರ್ ಅವರೇ ನಿಂತ್ಕೊಂಡು ಮಾಡಿಬಿಟ್ರು. ಅಲ್ಲ, ಹೆಂಗಿರುತ್ತೆ ಹೇಳಿ? ಮದುವೆ ಗಂಟಿಗೆ ಏನೋ ಮದುವೆನಲ್ಲಿ ಹೆಣ್ಣೋ ಗಂಡ ಬರಲಿಲ್ಲ ಹಂಗಂದರೆ ಹೌದಪ್ಪ ಮದುವೆ ನಿಂತೋಯ್ತದೆ ಅಂತ ಅನ್ಬೋದು. ಹಂಗೆ ಮಂತ್ರಿ ಪದವಿ ಬೇಕಾಗಿರೋರು ಬರಲಿಲ್ಲ ಹಂಗಂದರೆ ಒಂದು ವೇಳೆ ಒಂದಷ್ಟು ಜನಕ್ಕೆ ನಿಂತೋಗೋದು. ಎಲ್ಲ ಬಂದವರೇ. ಆದರೆ ಸಿದ್ದರಾಮಯ್ಯಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯನಿಗೆ ಒಂಥರ ದೌಲತ್ ಮುಖ್ಯಮಂತ್ರಿ ಅಲ್ವ, ಮಾಜಿ ಮುಖ್ಯಮಂತ್ರಿ. ದೌಲತ್ ಏನು ಮಾಡ್ತು ಅಂತಂದರೆ ಇವತ್ತು ಅವನ ಸತ್ಯನಿಗೆ ಬಯಲು ಮಾಡಿಬಿಟ್ರು ಎಲ್ಲರೂ. ಯಾರು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಯಾವಾಗಲೂ ಹೇಳೋದು, ನಾವು ತಾಳಿದವನು ಬಾಳಿಯಾನ ಅಂತ. ನಮಗೆ ನಿಧಾನ ಇರಬೇಕು, ಕ್ಷಮಾದಾನ ಇರಬೇಕು. ಒಂದು ತಪ್ಪು ಆಗುತ್ತೆ, ಅದಕ್ಕೆ ಕ್ಷಮೆ ಕೊಡಬೇಕು. ತಪ್ಪಾಗಿಲ್ಲ, ಏನು ನಾವು ಹೇಳಿದ್ದೇ ಆಗಬೇಕು ಅಂತ ಅಂದ್ಕೊಂಡು ಕುಣಿದ್ರೆ ಎಲ್ಲಾಗುತ್ತೆ? ಆದರೆ ಎಲ್ಲನೂ ರಾಜಿ ಮೂಲಕವಾಗಿ ತಗೊಂಡು ಹೋಗ್ಬೇಕು.
ಯಾಕೆಂತಂದರೆ ರಾಜ್ಯದ ದೇಶದ ಉನ್ನತ ಹುದ್ದೆನಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಪಾಪ ಒಬ್ಬರೇ ಏನು ಮಾಡೋಕ್ಕಾಗತ್ತೆ. ಅವ್ರ ಕೈ ಕೆಳಗೆ 3 ಜನ ಅವರೆಲ್ಲ ವೇಸ್ಟ್ ಬಾಡಿಗಳು. ಅವ್ರು ಯಾರು ಏನೂ ಮಾಡಿಕೊಡಲ್ಲ. ಎಲ್ಲ ರಾಹುಲೇ ಹೇಳಬೇಕು. ರಾಹುಲ್ ಹೇಳೋವರೆಗೂ ಯಾವುದು ಫೈಲು ಮೂವ್ ಆಗಲ್ಲ. ಯಾಕೆ ಹಂಗಂತಂದರೆ ಅವರೇ ತಾನೇ ಹೈಕಮಾಂಡು. ಅಧ್ಯಕ್ಷ ಯಾರೋ ಆಗಿರ್ಬೋದು, ಅಧ್ಯಕ್ಷನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಒಟ್ನಲ್ಲಿ ಮಾತ್ರ ರಾಹುಲ್ ಗಾಂಧಿ ಹೇಳಬೇಕು, ಕೆಲಸ ಆಗಬೇಕು. ಇಷ್ಟು ಹೇಳಿ ನಾನು ಇವತ್ತಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.